ನಟ ದರ್ಶನ್ ಪುತ್ರ ವಿನೀಶ್ ತೆರಳುತ್ತಾ ಇದ್ದ ಕಾರು ಅಪಘಾತಕ್ಕೀಡಾಗಿದೆ. ಕಾರು ಅಪಘಾತಕ್ಕೀಡಾಗ್ತಾ ಇದ್ದ ಹಾಗೆ ಒಂದಷ್ಟು ರೂಮರ್ಸ್ ಹಬ್ಬಿತ್ತು. ಅದೆಲ್ಲದಕ್ಕೂ ಕೂಡ ವಿನೀಶ್ ಅವರ ತಾಯಿ ವಿಜಯಲಕ್ಷ್ಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿನೀಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ. ಅಪಘಾತ ಆದಾಗ ವಿನೀಶ್ ಕಾರು ಚಲಾಯಿಸುತ್ತಿರಲಿಲ್ಲ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಇಂತಹ ಘಟನೆಗಳು ಸಾಮಾನ್ಯ. ಅಪಘಾತದ ಬಳಿಕ ಸವಾರನ ಸಹಾಯಕ್ಕೆ ವಿನೀಶ್ ಮುಂದಾಗಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ವಿನೀಶ್ ತಾಯಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ದಾರೆ. ವಿಡಿಯೋ ತುಣುಕನ್ನು ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ನಮ್ಮ ಕುಟುಂಬ ಸದ್ಯಕ್ಕೆ ಕಠಿಣ ಸಮಯದಲ್ಲಿದೆ. ಇಂತಹ ಟೈಮ್ನಲ್ಲೂ ಕೂಡ ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಮಗೆ ನೋವನ್ನ ಕೊಡಬೇಡಿ, ನಮ್ಮ ನೋವನ್ನು ಹೆಚ್ಚು ಮಾಡಬೇಡಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಪುತ್ರ ವಿನೀಶ್ ತೆರಳುತ್ತಾ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿತ್ತು. ಒಂದಷ್ಟು ಸುದ್ದಿಗಳು ಹಬ್ಬಿದ್ವು. ವಿನೀಶ್ ಅವರೇ ಕಾರು ಚಲಾಯಿಸ್ತಿದ್ರು ಅಂತಾನೋ ಅಥವಾ ವಿನೀಶ್ ಅವರಿಗೆ ಅಪಘಾತ ಆಗಿ ಅವರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತಾನೋ ಈ ರೀತಿಯ ಸುದ್ದಿಗಳು ಓಡಾಡ್ತಾ ಇರುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟಕ್ಕೆ ಅದು ಮತ್ತಷ್ಟು ಚರ್ಚೆಗೆ ಎಡೆಮಾಡಿ ಕೊಡಬಾರದು ಅಂತ ಹೇಳಿ ವಿಜಯಲಕ್ಷ್ಮಿ ದರ್ಶನ್ ರವರು ಪೋಸ್ಟ್ ಮಾಡಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸದ್ಯಕ್ಕೆ ಆ ನೋವಿನಲ್ಲಿ ಕುಟುಂಬ ಇದೆ. ಇದರ ನಡುವೆ ಇಂತಹ ಒಂದು ಘಟನೆ ಅಥವಾ ಘಟನೆಗೆ ಸಂಬಂಧಪಟ್ಟಂತೆ ಆಕಸ್ಮಿಕವಾಗಿ ಆಯಿತು ಅಥವಾ ಏನು ಅಚಾತುರ್ಯ ಆಯಿತೋ ಗೊತ್ತಿಲ್ಲ. ಆದರೆ ಘಟನೆ ಆದ ತಕ್ಷಣ ಹಬ್ಬಿದಂತಹ ರೂಮರ್ಸ್ ನಮಗೆ ಬಹಳ ನೋವನ್ನುಂಟು ಮಾಡಿದೆ ಅಂತ ಹೇಳಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಆಕ್ಚುಲಿ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಏನ್ ಆಯಿತು ಅಂತ ಹೇಳಿ, ಅದರ ಜೊತೆಗೆ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದಾರಲ್ಲ, ಅದರಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದೆ ಅಂತ? ಅದಷ್ಟೇ ನಿನ್ನೆ ಆರ್ ಆರ್ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅಂದರೆ ದರ್ಶನ್ ಪುತ್ರ ವಿನೀಶ್ ತೆರಳುತ್ತಿದ್ದಂಥ ಕಾರು ಆಕ್ಸಿಡೆಂಟ್ಗೆ ಆಗಿದೆ. ವಿನೀಶ್ ಕೂಡ ಹಾಸ್ಪಿಟಲೈಸ್ಡ್ ಆಗಿದ್ದಾನೆ ಅಂತ ಹೇಳಿ ಒಂದು ಸುದ್ದಿ ರೂಮರ್ಸ್ ಹರಿದಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ವಿನೀಶ್ನ ತಾಯಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ವಿಜಯಲಕ್ಷ್ಮಿ ಪೋಸ್ಟ್ ಮೂಲಕ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಂಥ ನಗರದಲ್ಲಿ ಆಕ್ಸಿಡೆಂಟ್ ಆಗೋದು ಸಾಮಾನ್ಯ. ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಆದರೆ ವಿನೀಶ್ ಕಾರನ್ನು ಡ್ರೈವ್ ಮಾಡ್ತಿರ್ಲಿಲ್ಲ. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಡ್ರೈವರ್ ಕಾರನ್ನು ಡ್ರೈವ್ ಮಾಡ್ತಿದ್ರು. ಮುಂದೆಗಡೆ ತೆರಳುತ್ತಿರ್ತಕ್ಕಂಥ ಟೂ ವೀಲರ್ಗೆ ಡಿಕ್ಕಿ ಆಗಿದೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಟೂ ವೀಲರ್ ಯಾರಿಗೆ ಡಿಕ್ಕಿ ಆಗಿತ್ತು ಅವರ ಸಹಾಯಕ್ಕೆ ವಿನೀಶ್ ಧಾವಿಸಿ ಬಂದಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಕೆಲವರು ಆ ಫೋಟೋಗಳನ್ನು ಏನು ವೈರಲ್ ಮಾಡಿದ್ದಾರೆ ಇದು ಅಪಾರ್ಥಕ್ಕೆ ಕಾರಣ ಆಗಿರುವಂಥದ್ದು. ಅಷ್ಟೇ ಬಿಟ್ಟರೆ ಬೆಂಗಳೂರಿನಂಥ ನಗರಗಳಲ್ಲಿ ಈ ರೀತಿಯ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಿರ್ತವೆ. ಆದರೆ ಇದನ್ನೇ ದೊಡ್ಡ ಸುದ್ದಿಯನ್ನಾಗಿ ಮಾಡಿ ಇಲ್ಲದೇ ಇರತಕ್ಕಂಥ ರೂಮರ್ಸ್ಗಳನ್ನು ಹರಡುವ ಮೂಲಕ ನಮ್ಮ ಆತಂಕವನ್ನು ಮತ್ತೆ ನಾವು ನೋವಿನಲ್ಲೇ ಇದ್ದೇವೆ, ಈ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಸುದ್ದಿಗಳನ್ನು ಹರಡೋದು ಸಮಂಜಸ ಅಲ್ಲ ಅಂತೇಳಿ ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥ. ಅದರ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಕೆಂಗೇರಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಒಂದು ಪ್ರದೇಶ ಒಳಪಡುತ್ತೆ. ಇದುವರೆಗೂ ಕೂಡ ಪೊಲೀಸ್ ಠಾಣೆ ಮೂಲಗಳಿಂದಲೂ ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಟಿವಿ ನೈನ್ಗೆ ಯಾವುದೇ ದೂರು ಕೂಡ ದಾಖಲು ಮಾಡಿಲ್ಲ. ಆದರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ತೆರಳಿರ್ತಕ್ಕಂಥ ಟೂ ವೀಲರ್ಗೂ ಕೂಡ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಅದರಲ್ಲಿ ಚಲಾವಣೆ ಮಾಡ್ತಿದ್ದಂಥವ್ರಿಗೂ ಕೂಡ ಚಾಲಕರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅಂತೇಳಿ ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ದೂರು ಕೂಡ ಇದುವರೆಗೂ ಕೂಡ ದಾಖಲಾಗಿಲ್ಲ. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.